ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಜೀವ್ ಗಾಂಧಿ ದೇವರಾಜ್ ಅರಸು ಜನ್ಮದಿನ, ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಿ ಅರ್ಥಪೂರ್ಣ ಆಚರಣೆ. ಉತ್ತರಾಖಂಡ್ ಘಟನೆ ಖಂಡನೆ, ಕಲಬುರಗಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಆಕ್ರೋಶ, ಅಪರ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರದ ಮೂಲಕ ಕ್ರಮಕ್ಕೆ ಒತ್ತಾಯ. ಕಲಬುರಗಿಯಲ್ಲಿ ಆಗಸ್ಟ್ 22ರಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ. ಖರ್ಗೆ ಭಾಷಣದ ಸ್ಥಳಕ್ಕೆ ಗೋಮೂತ್ರ ಸಿಂಪಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ, ರಾಜು ಲೆಂಗ್ಟಿ ಆಗ್ರಹ. ಪ್ರತಿಭಟನೆಗೆ ಮಾತ್ರ ಸೀಮಿತವಾದ ಕಲಬುರಗಿ ಬಂದ್, ಜನಜೀವನ ಎಂದಿನಂತೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಶ್ರೀ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಇದೇ ವೇಳೆ ರೋಗಿಗಳ ಆರೋಗ್ಯ, ಯೋಗಕ್ಷೇಮ ವಿಚಾರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ರಾಜೀವ್ ಗಾಂಧಿ ಮತ್ತು ದೇವರಾಜ್ ಅರಸು ಅವರ ಸಾಮಾಜಿಕ ಸೇವೆ, ಅಭಿವೃದ್ಧಿ ದೃಷ್ಟಿಕೋನ ಹಾಗೂ ಜನಪರ ಆಡಳಿತವನ್ನು ಸ್ಮರಿಸಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದು ಸೇವಾ ಕಾರ್ಯದ ಮೂಲಕ ಇಬ್ಬರು ಮಹನೀಯರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಅಶೋಕ್ ವೀರನಾಯಕ್, ಕಾಂಗ್ರೆಸ್ ಹಿರಿಯ ಮುಖಂಡ ನೀಲಕಂಠರಾವ್ ಮುಲ್ಗೆ, ಡಾಕ್ಟರ್ ಕಿರಣ್ ದೇಶ್ಮುಖ್, ಶರಣಗೌಡ ಪಾಟೀಲ್, ಹುಲಿಗೆಪ್ಪ ಕನಕಗಿರಿ, ಫಾರೂಕ್ ಮನಿಯಾಳ್, ದೇವೇಂದ್ರ ಸಿನ್ನೂರ್, ದಿನೇಶ್ ದೊಡ್ಮನಿ, ಶರಣು ಶಾಸ್ತ್ರಿ, ಹರೀಶ್ ಖಾನಾಪುರ್, ನಂದಕುಮಾರ್ ನಾಗಭುಜಂಗೆ, ಕುಮಾರ್ ವಠಾರ್, ಸತೀಶ್ ಸ್ವಾಮಿ, ಪ್ರಶಾಂತ್ ನಂದಿಕೂರ್, ಲಕ್ಕಪ್ಪ ಪೂಜಾರಿ, ಮಂಜು ಸಿಕೆ, ಅಜಯ್ ಉದ್ನೂರ್, ರಾಹುಲ್ ಡಿಕೆ, ಕೈಲಾಸ್ ಕೊರಳ್ಳಿ, ಆದಿತ್ಯ ರದ್ದೆವಾಡ್ಗಿ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನದ ಶುಭಾಶಯಗಳನ್ನು ಕುರಿತು ಮತ್ತು ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಪ್ರಬುದ್ಧ ಮುಖ್ಯಮಂತ್ರಿಯಾಗಿ ಇಂದಿನ ದಿನಮಾನದಲ್ಲಿ ಕೂಡ ಅಚ್ಚಳಿಯದೆ ಇವತ್ತು ನಮ್ಮೆಲ್ಲರಲ್ಲಿ ಆಡಳಿತ ಅಂತಕ್ಕಂಥದ್ದು ಯಾವ ರೀತಿ ಇರಬೇಕಂತೇಳಿ ಇವತ್ತು ಆಡಳಿತವನ್ನು ನೀಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ್ ಅರಸುರವರ ಕೂಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ರೋಗಿಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂಥ ರೋಗಿಗಳಿಗೆ ಇವತ್ತು ಭೇಟಿ ಮಾಡಿ ಅವರ ಅಹವಾಲನ್ನು ಕೇಳಿ ಅವರಿಗೆ ಹಣ್ಣು ಹಂಪಲನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಅಶೋಕ್ ವೀರನಾಯಕ್ ಆಗಿರ್ಬೋದು, ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ದೇಶ್ಮುಖ್ ಆಗಿರ್ಬೋದು, ನೀಲಕಂಠರಾವ್ ಮುಲ್ಗೆ ಸರ್ ಆಗಿರ್ಬೋದು, ಮತ್ತು ನಮ್ಮ ಶರಣಗೌಡ್ರ ಪಾಟೀಲ್ ಆಗಿರ್ಬೋದು, ಹೀಗೆ ಅನೇಕ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಟ್ಟು ಇವತ್ತು ಆ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಪದಾಧಿಕಾರಿಗಳು ಕೂಡ ಬಂದು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ರೋಗಿಗಳನ್ನು ವಿಚಾರಿಸಿ ಅವ್ರದ್ದು ಆರೋಗ್ಯ ಭಾಗ್ಯವನ್ನು ವಿಚಾರಿಸಿ ಅವರಿಗೆ ಕ್ಷಮೆಯನ್ನು
ಯೋಗಕ್ಷೇಮನ ಕೇಳಿ ಅವ್ರಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ಇವತ್ತು ಆದಷ್ಟು ಅಲ್ಪ ಕಾಣಿಕೆಯ ಪ್ರಕಾರ ಹಣ್ಣು ಹಂಪಲು ವಿತರಣೆ ಮಾಡಿದ್ದೀವಿ. ಈಗ ಬಂದಂಥ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆಲ್ಲ ಧನ್ಯವಾದ ತಿಳಿಸ್ತೀವಿ. ಗುಲ್ಬರ್ಗ ಜಿಲ್ಲಾ ಆಸ್ಪತ್ರೆ ರೋಗಿಗಳಿಗೆ, ಬಡ ರೋಗಿಗಳಿಗೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರಿಗೆ ಯೋಗಕ್ಷೇಮವನ್ನು ವಿತರಿಸಿ ಬೇಗನೆ ಗುಣಮುಖರಾಗಲೆಂದು ಹಾರೈಸುತ್ತಾ ಇವತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದಗಳು. ನಮ್ಮ ಕಾಂಗ್ರೆಸ್ ಮಾಜಿ ಪ್ರಧಾನಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಜೀವ್ ಗಾಂಧಿ ಹಾಗೂ ಶ್ರೀ ದೇವರಾಜ್ ಅರಸ್ ಅವರ ಜನ್ಮದಿನವನ್ನು ಅಂಗವಾಗಿ ಇವತ್ತು ನಾವು ಜಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಬಡ ರೋಗಿಗಳಿಗೆ ಹಂಪಗಳು ಕೊಡುತ್ತಾ ವಿತರಣೆ ಮಾಡುತ್ತಾ ಅವರ ಆರೋಗ್ಯ ಕ್ಷೇಮದ ಒಂದು ನಿಟ್ಟಿನಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಎಲ್ಲರಿಗೆ ತುಂಬು ಹೃದಯದಿಂದ ಧನ್ಯವಾದ. ಉತ್ತರಾಖಂಡದಲ್ಲಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಲಾಗಿದೆ ಎನ್ನಲಾದ ಘಟನೆಯನ್ನು ಖಂಡಿಸಿ ಕಲಬುರಗಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಜಿಲ್ಲಾ ಸಮಿತಿಯು ಅಪರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯ ಸರ್ಕಾರದ ಮೂಲಕ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಅಪರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಿ ಉತ್ತರಾಖಂಡದಲ್ಲಿ ನಡೆದ ಘಟನೆ ಕುರಿತು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಸಂಚಾಲಕ ಕೈಲಾಸ್ ದೊಡ್ಮನಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಸ್ಥಳವನ್ನು ಗಂಗಾಜಲ ಮತ್ತು ಗೋಮೂತ್ರದಿಂದ ಶುದ್ಧೀಕರಿಸಲಾಗಿದೆ. ಇದು ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ ಮತ್ತು ಸಂವಿಧಾನ ವಿರೋಧಿ ನಡೆ ಎಂದು ಖಂಡಿಸಿದರು. ನಗರ ಸಂಚಾಲಕ ಡಾಕ್ಟರ್ ಕಾಶಿನಾಥ್ ಉಡುಗಿ ಮಾತನಾಡಿ, ತಪ್ಪಿತಸ್ಥರ ವಿರುದ್ಧ ಕೂಡಲೇ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು. ಜೊತೆಗೆ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಗಡೀಪಾರು ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಪರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ, ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಷ್ಟ್ರೀಯ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಒಂದು ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಭಾಷಣ ಮಾಡಿದ್ದಗೋಸ್ಕರನೇ ಅಲ್ಲಿ ಇರುವಂಥ ಸ್ಥಳವನ್ನು ಅಪವಿತ್ರವಾದದಂತ ಹೇಳಿ ಆ ಸ್ಥಳವನ್ನೇ ಶುದ್ಧೀಕರಣ ಮಾಡಿ ಆರ್ಎಸ್ಎಸ್ದವರು, BJPದವರು, ಅಲ್ಲಿ ಇರುವಂಥ ಎಲ್ಲ ಅನುವಾದಿಗಳು ಶುದ್ಧೀಕರಣ ಮಾಡಿ ಇವತ್ತು ರಾಷ್ಟ್ರೀಯ ಮಹಾನಾಯಕರಿಗೆ ತುಂಬ ದೊಡ್ಡ ಮಟ್ಟ ಅಪಮಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಮಾರ ಖಂಡಿಸ್ತೀವಿ ಇವತ್ತು. ಮತ್ತು ನನ್ನ ಹೆಸರು ಕೈಲಾಸ್ ದೊಡ್ಮನಿ, ಜಿಲ್ಲಾ ಸಂಚಾಲಕರು ಕಲಬುರಗಿ. ಅದೇ ನಮಗೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸರ್. ದಿನ ಬೆಳಕಾದರೆ ಜಾತಿ 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 ಅನ್ನೋದು, ದಿನ ಬೆಳಕಾದರೆ ಪ್ರತಿನಿತ್ಯ ಇದೇ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಇನ್ನು ದಲಿತರಿಗೆ ಎಲ್ಲಿವರೆಗೂ ಅವರು ತೊಳಿಬೇಕಂತ ಗೊತ್ತಾಗ್ತಾ ಇಲ್ಲ. RSSದವರು, BJPದವರು, ಮೋದಿ ಸರ್ಕಾರ ಬಂದಾಗಿಂದ ಕೂಡ ಬರೀ ಜಾತಿ ವ್ಯವಸ್ಥೆ ತುಂಬ ಹೆಚ್ಚಾಗಿದೆ. ಈ ವಿಷಯಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಮಾರ ಖಂಡಿಸೋದಕ್ಕೆ ಇಷ್ಟಪಡ್ತೀವಿ. ಈಗ ದಿನಗಳು ಚರ್ಚೆ ಮಾಡಿ ನಮ್ಮ ಒಂದು ನಿರ್ಣಯ ತಗೋತೀವಿ ಸರ್. ರಾಜ್ಯ ಸಭೆ ಎಐಸಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಏನು ಭಾಷಣ ಮಾಡಿರ್ತಾರ, ಆ ಮಾಡಿದಂಥ ಸ್ಥಳವನ್ನು ಮನುವಾದಿಗಳು ಆ ಸ್ಥಳವನ್ನಂತೂ ಅಪವಿತ್ರ ಎಂದು ಗೋಮೂತ್ರ ಮತ್ತಂತೂ ಹೋಮ ಹವನ ಮಾಡಿ ಕೇಸಿ ಏನು ಇದು ಮಾಡ್ಯಾರ, ಅದು ನಮ್ಮ ಸಮಾಜಕ್ಕೆ ಭಾಳ ನೋವು ಉಂಟಾಗಿದೆ. ದಲಿತರಿಗೆ ಮಾಡಿದ ಅನ್ಯಾಯ, ಒಂದು ರಾಷ್ಟ್ರ ನಾಯಕರಿಗೆ ಈ ತೀರ ಅವಮಾನ ಮಾಡಿದಾರಂದರೂ ನಮ್ಮ ಮನಸ್ಸಿಗೆ ನೋವಾಗಿ, ಮತ್ತು ನಮ್ಮ ಜಿಲ್ಲಾ ಸಮಿತಿ ಭೀಮಮಾರ್ಗದಿಂದ ಇವತ್ತೇನು ಆ ಥರ ಅಂತ ಮಾಡ್ಯಾರ, ಅವ್ರು ಯಾರು ಈ ಥರ ಅಂತ ಮಾಡ್ಯಾರ ಅವ್ರಿಗಂತೂ ಅಟ್ರಾಸಿಟಿ ಕೇಸ್ ಮಾಡಿ ಅವ್ರ ಮ್ಯಾಗ FIR ಮಾಡ್ಯಾರ ಅಂತ ಅವ್ರು ಗಡೀಪಾರು ಮಾಡ್ಬೇಕು ದೇಶನಿಂದ. ಅವ್ರ ದೇಶದ್ರೋಹಿಗಳು, ಒಂದು ರಾಷ್ಟ್ರೀಯ ನಾಯಕರು AICC ವಿರೋಧ ಪಕ್ಷ, ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಿಗೆ ಈ ಥರ ಅವಮಾನ ಆದ್ಮ್ಯಾಗ ನಮ್ಮ ಸಮಾಜದ ದಲಿತ ವ್ಯಕ್ತಿಗಳಿಗೆ ಯಾವ ಥರ ನೋಡ್ಕೊತಾರ ಸರ್ಕಾರ ಅವ್ರಿಗೆ ಏನೂ ಕ್ರಮ ತೊಗೊಂಡಿಲ್ಲ. ಈಗ ಆಗಿ ಮತ್ತೆ 10-15 ದಿವಸ ಆಯಿತು, ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಭೀಮಮಾರ್ಗದಿಂದ ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕಾ ಸಮಿತಿ ಅಧ್ಯಕ್ಷರು, ನಗರಾಧ್ಯಕ್ಷರು ಕೂಡಿ ಅದು ಏನು ಪ್ರಕರಣ ಆಗ್ಯದ ಅದಕ್ಕೆ ಇಮಿಡಿಯೇಟ್ಲಿ ಅವ್ರು ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು, ಅವರನ್ನು ಬಂಧನ ಮಾಡಿ ಗಡೀಪಾರು ಮಾಡ್ಬೇಕೆಂಬುದು ನಮ್ಮ ಒತ್ತಾಯ ಅದ. ಅದಕ್ಕಂತ ಇದು ಅಂತ ಸಮಾಜಕ್ಕೆ ಮತ್ತು ಸರ್ಕಾರಕ್ಕಂತ ಮೆಸೇಜ್ ಕೊಡ್ಲತ್ತೀವಿ. ಅವ್ರು ಯಾರು ಮಾಡ್ಯಾರ ಅವ್ರಿಗೆ ಕೂಡಲೇ ಅರೆಸ್ಟ್ ಮಾಡ್ಬೇಕೆಂಬುದು ನಮ್ಮ ಬೇಡಿಕೆ ಅದ. ಎಐಸಿಸಿ
ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಮಾಜಿಕ ನ್ಯಾಯ ಮತ್ತು ಸರ್ವಾಭ್ಯುದಯದ ರಾಜಕೀಯ ಬದುಕನ್ನು ದಾಖಲಿಸಿರುವ ಧೀಮಂತ ಧುರೀಣ ಸಾಮಾಜಿಕ ನ್ಯಾಯ ಹಾಗೂ ಸರ್ವಾಭ್ಯುದಯದ ರಾಜಕೀಯ ಮುತ್ಸದ್ದಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅಭಿನಂದನಾ ಗ್ರಂಥದ ಬಿಡುಗಡೆ ಸಮಾರಂಭವು ಆಗಸ್ಟ್ 22 ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆಯಲಿದೆ. ಸುಮೇಧ ಪ್ರಕಾಶನದಿಂದ ಪ್ರಕಟವಾಗಿರುವ ಈ ಗ್ರಂಥವನ್ನು ಇಂಗ್ಲಿಷ್ನಲ್ಲಿ ಡಾಕ್ಟರ್ ಸುಖದೇವ್ ಥೋರಾಟ್ ಮತ್ತು ಚೇತನ್ ಶಿಂದೆ ರಚಿಸಿದ್ದು ಕನ್ನಡಕ್ಕೆ ಪ್ರೊಫೆಸರ್ ಆರ್.ಕೆ. ಹುಡ್ಗಿ ಅನುವಾದಿಸಿದ್ದಾರೆ. ಸಮಾರಂಭವನ್ನು ಖ್ಯಾತ ನಟ ಹಾಗೂ ವಿಚಾರವಾದಿ ಪ್ರಕಾಶ್ ರಾಜ್ ಉದ್ಘಾಟಿಸಲಿದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಶ್ರೀಮತಿ ರಾಧಾಬಾಯಿ ಖರ್ಗೆ ಅವರಿಗೆ ಗೌರವ ಸನ್ಮಾನ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಶಾಸಕ ಬಿಕೆ ಹರಿಪ್ರಸಾದ್ ಗ್ರಂಥವನ್ನು ಬಿಡುಗಡೆ ಮಾಡಲಿದ್ದಾರೆ. ಗ್ರಂಥದ ಕುರಿತು ಕರ್ನಾಟಕ ರಾಜ್ಯ ಪತ್ರಗಾರ ಮತ್ತು ಗ್ಯಾಸೆಟಿಯರ್ ಇಲಾಖೆಯ ಉಪನಿರ್ದೇಶಕ ವೀರಶೆಟ್ಟಿ ಗಾರಂಪಳ್ಳಿ ಮಾತನಾಡಲಿದ್ದು ಎಸ್ಪಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರೊಫೆಸರ್ ಆರ್.ಕೆ. ಹುಡ್ಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ. ಸಮಾರಂಭದಲ್ಲಿ ಗೃಹ ಹಾಗೂ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್, ಖ್ವಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸೈಯದ್ ಮೆಹಮ್ಮದ್ ಅಲಿ ಅಲ್ ಹುಸೇನಿ, ವಿಜಯ್ ಕರ್ನಾಟಕ ಸ್ಥಾನಿಕ ಸಂವಾದಕ ದೇವಯ್ಯ ಗುತ್ತೇದಾರ್ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇದಲ್ಲದೆ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿವಿಧ ಸಂಘಟನೆಗಳ ಮುಖಂಡರು, ಶಿಕ್ಷಣ ತಜ್ಞರು ಹಾಗೂ ಸಮಾಜದ ಗಣ್ಯರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಎಂಎಸ್ಕೆ ಮೇಲೆ ಹೋರಾಟದಿಂದ ಹಿಡ್ಕೊಂಡು ಮುಂದೆ ಏನದಲ್ಲ 72 ಶಾಸಕರಾಗಿ ನಿರಂತರವಾಗಿ ಚಿತ್ತಾಪುರ ಗುರುಮಿಟ್ಕಲ್ನಿಂದ 8 ಬಾರಿ, 1 ಬಾರಿ ಚಿತ್ತಾಪುರ ಜಿಲ್ಲೆಗೆ 9 ಬಾರಿ ಶಾಸಕರಾಗಿ ಆಡುಮುಟ್ಟದ ಗಿಡ ಇಲ್ಲಂತ ಖರ್ಗೆಯವರು ಮಾಡಲಾರ್ದಂಥ ಖಾತೆಗಳಿಲ್ಲ. ಗೃಹ ಇರ್ಬೋದು, ಕಂದಾಯ ಇರ್ಬೋದು, ಜಲಸಂಪನ್ಮೂಲ, ಸಹಕಾರ ಇರ್ಬೋದು, ಸಾರಿಗೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಒಟ್ಟಾರೆಯಾಗಿ ಎಲ್ಲ ಖಾತೆಗಳು ನಿರ್ವಹಿಸಿ ಕರ್ನಾಟಕ ರಾಜ್ಯದ ಸಮಸ್ತ ಜನಾಂಗಕ್ಕೆ ನೂತನ ಮಾದರಿಯಲ್ಲಿ ಎಲ್ಲ ಖಾತೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟರು. ಮತ್ತು ಕಲ್ಯಾಣ ಕರ್ನಾಟಕ ಏನು ನಮ್ಮ ಕಣ್ಣಿಗೆ ಕಾಣುತ್ತೆ, ಕಲ್ಯಾಣ ಕರ್ನಾಟಕದಲ್ಲಿ ಸೆಂಟ್ರಲ್ ನೋಡಿ, ಆಮೇಲೆ ಹೆದ್ದಾರಿಗಳು ಅಂದರೆ 371 ಜೇಕಲ್ ಅನ್ನಿ, ಜಯದೇವ ಹಾಸ್ಪಿಟಲ್ ಹೋಗಿ ಭಾಳಷ್ಟು ಸಂಸ್ಥೆಗಳನ್ರಿ, ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕಣ್ಣಿಗೆ ಕಾಣಂಥ ದೊಡ್ಡ ಕೆಲಸಗಳು ಏನದ ಸನ್ಮಾನ್ಯ ಖರ್ಗೆಯವರು ಮಾಡಿ ದಿಲ್ಲಿ ಮುಟ್ಟಿ ದಿಲ್ಲಿ ಅವರು ಸಾರಿಗೆ ಸಚಿವರಾಗಿ ESI ಆಸ್ಪತ್ರೆ ಮಾಡಿದರು. ಮತ್ತು ದೇಶದ ಅನೇಕ ಕಡೆ ESI ಆಸ್ಪತ್ರೆಗಳನ್ನು ನವೀಕರಣ ಮಾಡಿದರು. ಅದೇ ರೀತಿಯಾಗಿ ರೈಲ್ವೆ ಸಚಿವರಾಗಿ ಹೊಸ ರೈಲ್ವೆಗಳು ಮಾಡಿದರು. ಮತ್ತು ರೈಲ್ವೆ ವಿಭಾಗೀಯ ಕೇಂದ್ರ ಸಲುವಾಗಿ ಅವರು ದಿಟ್ಟತನ ಪ್ರದರ್ಶನ ಮಾಡಿದರು. ಅದ್ರ ಜೊತೆಯಲ್ಲಿ ಅವರಿಗೆ ಇಲ್ಲಿ ಸೋಲುಂಟಾಯಿತು. ಸೋಲುಂಟಾಗುತ್ತ 2020ರಲ್ಲಿ ರಾಜ್ಯಸಭಾ ಮೆಂಬರ್ ಆದರು. ನಂತರ 2021ರಲ್ಲಿ ಇಲ್ಲಿ ತನಕ ರಾಜ್ಯಸಭೆಯಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ ಸರ್ಕಾರದ ತಪ್ಪುಗಳನ್ನು ತಿದ್ದು ಮುಖಾಂತರ ಏನದಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಧೀಮಂತ ಧುರೀಣರು ಒಂದು ರಚನಾತ್ಮಕವಾದಂಥ ಪುಸ್ತಕ ಬಿಡುಗಡೆ ಏನು ಕಾರ್ಯಕ್ರಮ ಕಲಬುರಗಿಯಲ್ಲಿ ಏನು ಇಟ್ಕೊಂಡದ, ಇದು ಒಂದು ಐತಿಹಾಸಿಕವಾದ ಕಾರ್ಯಕ್ರಮ. ಯಾಕಂದ್ರೆ ನಮ್ಮಲ್ಲಿ ಧರ್ಮಸಿಂಗ್ ಆದವರು 2 ಸಾರಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಆದರೂ ಅವ್ರಿಗೆ ಗರ್ವಲಿಂದ ನಮ್ಮ ನಾಯಕ ಅಂತ ಒಪ್ಕೋತೀವಿ ನಾವು. ಅದೇ ರೀತಿ ಎಲ್ಲಕ್ಕಿಂತ ಉನ್ನತ ಸ್ಥಾನದಲ್ಲಿ ಮಹಾತ್ಮ ಗಾಂಧಿ ಕುಂತಂಥ ಜಾಗದಲ್ಲಿ ಇವತ್ತು ಇಂದಿರಾ ಗಾಂಧಿ, ಇವತ್ತು ನೆಹರೂಜಿ, ಸರ್ದಾರ್ ಪಟೇಲ್ ಕುಂತಂಥ ಸ್ಥಾನದಲ್ಲಿ ಕುಂತ್ಕೊಂಡು ಇಡೀ ದೇಶದಲ್ಲಿ ಏನಪ್ಪ ಅಂದ್ರೆ ಸಮರ್ಥವಾಗಿ ಏನೋದಲ್ಲ ಏನಾದ್ರೆ ಒಳ್ಳೆ ರೀತಿ ಏನಾದ್ರು ವಿರೋಧ ಮಾಡೋಂಥ ವಿರೋಧ ಪಕ್ಷದ ನಾಯಕರು ಹಾಕ್ಕೊಂಡು ಅವರನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ನಂತರ ಅನೇಕ ರಾಜ್ಯಗಳಿಗೆ ಕಾಂಗ್ರೆಸ್ ಪಕ್ಷ ಬೆಳೀತು, MP ಸ್ಥಾನಗಳು ಹೆಚ್ಚಾದವು. ಒಟ್ಟಾರೆ ಹೇಳಬೇಕಾದ್ರೆ ಅವರು ಇಡೀ ಭಾರತ ದೇಶದಲ್ಲಿ ಏನದಲ್ಲ ಒಂದು ಸ್ವತಂತ್ರ ಆದ ನಂತರ ಪ್ರಧಾನಮಂತ್ರಿ ನೆಹರು ನಂತರ ನಿರಂತರವಾಗಿ ನಾಯಕರು ನೋಡ್ತೀವಿ. ಆ ನಿಟ್ಟಿನಲ್ಲಿ ಏನದಲ್ಲ ದೇಶದ ಜನಮಾನಸದ ಹಿತಕ್ಕಾಗಿ ಏನು ದುಡಿತಾ ಇದ್ದಾರೆ. ಅವರ ಒಂದು ಕೊಡುಗೆ ಏನದಲ್ಲ ಅಷ್ಟಿಷ್ಟಲ್ಲ, ಕೇವಲ ಒಂದು ಜನಾಂಗ ಸೀಮಿತವಾದಂಥ ನಾಯಕರಲ್ಲ, ಯಾವುದೇ ಪರ್ಟಿಕ್ಯುಲರ್ ಜನಾಂಗ ನಾಯಕರಲ್ಲ, ಸಮಸ್ತ ಜನಾಂಗದ ನಾಯಕರು. ಇಂಥ ಮಹಾನ್ ನಾಯಕರ ಬಗ್ಗೆ ಏನು ಸನ್ಮಾನ್ಯ ಸುಖದೇವರು, ಚೇತನ್ ಸಿಂಗ್ ಅವರೇನು ಇಂಗ್ಲೀಷ್ನಲ್ಲಿ ಬರೆದಂಥ ಪುಸ್ತಕ ನಮ್ಮ ನಾಡಿನ ಅಂದರೆ ಕರ್ನಾಟಕ ನಾಡಿನ ಧೀಮಂತ ಮತ್ತು ಹಿರಿಯ ಚಿಂತಕರು
ಪರಿಣಿತ ತಜ್ಞರಾದಂಥ ಪ್ರೊಫೆಸರ್ R.K. ಸುರ್ಗಿ ಸರ್ ಅವರು ಒಳ್ಳೆಯ ರೀತಿಯಿಂದ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಜನಮಾನಸಿಕ ಕನ್ನಡ ನಾಡಿನ ಎಲ್ಲ ಜನರಿಗೆ ಖರ್ಗೆಯವ್ರ ಬಗ್ಗೆ ಒಳ್ಳೆಯ ಪರಿಚಯಾತ್ಮಕವಾಗಿ ಮತ್ತು ಖರ್ಗೆಯವ್ರ ಬಗ್ಗೆ ಸಂಶೋಧನೆ ಮಾಡಬೇಕಂದ್ರೂ ಈ ಪುಸ್ತಕ ಒಳ್ಳೆಯ ರೀತಿಯಲ್ಲಿ ನಮಗೆಲ್ಲ ಅನುಕೂಲ ಆಗ್ತದೆ. ಇಂಥ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಬರುವ 22ನೇ ತಾರೀಕಿನ ದಿವಸ ರಂಗಮಂದಿರದಲ್ಲಿ 11 ಗಂಟೆಗೆ ನಿಂತ್ಕೊಂಡದ. ಈ ಕಾರ್ಯಕ್ರಮಕ್ಕೆ ಸಮಸ್ತ ಜನಾಂಗಗಳು ಎಲ್ಲರೂ ಬರಬೇಕು. ಯಾಕಂದ್ರೆ ಅಭಿವೃದ್ಧಿ ಅಂಬದೇನದಲ್ಲ, ನಮ್ಮ ಸಮಸ್ತ ಒಂದು ಜನಾಂಗ ಬೇಕಾದಂಥ ಅವಶ್ಯಕತೆ. ಎಲ್ಲರಿಗೆ ಅಭಿವೃದ್ಧಿ ಬೇಕು. ಅವು ಯಾವ ವರ್ಗದಲ್ಲಿರಲಿ, ಯಾವ ಜಾತಿಗಿರಲಿ, ಯಾವ ಧರ್ಮದಲ್ಲಿ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಎಂಬುದು ಒಂದು ಚಿಂತನೆ ನಮ್ಮ ಒಂದು ಭಾರತ ದೇಶದಲ್ಲಿ ನಾವು ಖರ್ಗೆಯವರಿಂದ ನೋಡ್ತೀವಿ. ಅಭಿವೃದ್ಧಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಅಭಿವೃದ್ಧಿ. ಆ ದೃಷ್ಟಿಯಿಂದ ನಾವೇನದನ್ನ ನೋಡಿಕೊಂಡು ಬರ್ತಾ ಇದ್ದೀವಿ. ಆ ಒಂದು ಯಾಕೆ ನಾವು ಹೇಳ್ತಾ ಇದ್ದೀನಿ ಅಂದ್ರೆ, ಅಭಿವೃದ್ಧಿ ಹೋರಾಟ ನಾವು ಮಾಡೋ ಸಂದರ್ಭದಲ್ಲಿ ಖರ್ಗೆಯವರು ಅನೇಕ ಸಾರಿ ನಮಗೇನಂತಲ್ಲ ಭಾಳಷ್ಟು ಸಲಹೆಗಳು ತೊಗೊಂಡ್ರು ಮತ್ತು ನಮ್ಮ ಸಲಹೆಗಳು, ನಮ್ಮ ಡಿಮ್ಯಾಂಡ್ಗಳನ್ನು ಸಹ ಈಡೇರಿಸಿದ್ರ. ಅಂಥ ಒಬ್ಬ ಮಹಾನ್ ನಾಯಕ, ಧೀಮಂತ ನಾಯಕ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಸಮರ್ಥವಾಗಿ ಅನ್ನೋದಲ್ಲ ಏನು ಒಂದು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ಭವಿಷ್ಯದಲ್ಲಿ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಅವರು ಹೋಗಿ ನಮ್ಮ ಒಂದು ದೇಶದ ಚಿತ್ರಣ ಬದಲಾವಣೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಲಿ ಅಂತ ಹಾರೈಸುತ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಗೋಮೂತ್ರ ಸಿಂಪಡಿಸಿ ಹೋಮ ಹವನ ನಡೆಸಿರುವ ಘಟನೆ ಖಂಡನೀಯವಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಯುವ ಮುಖಂಡ ರಾಜು ಲೆಂಗ್ಟಿ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ದೇಶದ ಹಿರಿಯ ದಲಿತ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಗೋಮೂತ್ರ ಸಿಂಪಡಿಸಿ ಶುದ್ಧೀಕರಿಸುವ ಹೆಸರಿನಲ್ಲಿ ಹೋಮ ಹವನ ನಡೆಸಿರುವುದು ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ಕಿಡಿಕಾರಿದರು. ಸಮಾಜದಲ್ಲಿ ದ್ವೇಷ ಮತ್ತು ಅಸಹಿಷ್ಣುತೆಯನ್ನು ಬಿತ್ತುವ ಇಂತಹ ಮನುವಾದಿ ಮನೋಭಾವದವರು ಮೊದಲು ತಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿರುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರ ಮಾದರಿ ಸಂದೇಶ ನೀಡಬೇಕೆಂದು ಒತ್ತಾಯಿಸಿದರು. ಇಂತಹ ಘಟನೆಗಳು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುವಂತಿದ್ದು, ಯಾರೇ ಆಗಿರಲಿ ಕಾನೂನು ಕೈಗೆತ್ತಿಕೊಳ್ಳುವವರಿಗೆ ಅವಕಾಶ ನೀಡಬಾರದು ಎಂದು ರಾಜು ಲೆಂಗ್ಟಿ ಹೇಳಿದರು. ಏನು ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ದಲಿತ ನಾಯಕರು ಭಾಷಣ ಮಾಡಿದಾಗ ಅಲ್ಲಿ ನೀವು ಏನು ಅದು ಜಾಗ ಗೋಮೂತ್ರ ಹಾಕಿ ಏನು ತೊಳಿಲಕತ್ತಿರಲ್ಲ. ಕರ್ನಾಟಕ ಇಡೀ ದೇಶದಾಗೆ ಒಬ್ಬ ಪ್ರಬಲವಾದ ವ್ಯಕ್ತಿ ಅವರು, ಹಿರಿಯ ನಾಯಕರು, ಅಂತವ್ರು ನೀವು ಹೋಗಿ ಗೋಮೂತ್ರ ಹಾಕೊಂಡ್ ತೊಳಿತ ನಿಮ್ ಮನಿ ತೊಳ್ಕೊರ್ ಫಸ್ಟ್. ಅಲ್ಲಿ ಅದು ಅಲ್ಲಿ ಅಲ್ಲಿ ಇದು ಮಾಡಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಯಾರು ರಾಜ್ಕುಮಾರ್ ತೇಲ್ಕೋರ್ ಈ ಮನುಷ್ಯ ನಿನ್ನ ಅವಕಾಶ ಏನಿದೆ ಅಂತ ನಿಂಗೆ ಸೋಲ್ಸ್ಬಿಟ್ರ ಆಲ್ರೆಡಿ ಜನ. ನಿನ್ನ ಬಗ್ಗೆ ನಿಂಗೆ ವಿಚಾರತಾನೆ ಬರ್ಬೇಕು. ನೀನು ಬೇಡಿಕೆ ಏನಿಟ್ಟಿದೆ ಇಲ್ಲಿ, ಅಥವಾ ನಿನ್ ಚಿರಾಡತಕ್ಕದ್ದು ಏನು, ಇಲ್ಲಿ ಒಬ್ಬ ಉಸ್ತುವಾರಿ ಮಿನಿಸ್ಟ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರಲ್ಲ, ಒಳ್ಳೆ ಮಾಡ್ತಾ ಇದಾರೆ. ಎಲ್ಲಾ ಜಾತಿ ಧರ್ಮಗಳು ಏನ್ ಕಾನೂನು ಬದ್ಧವಾಗಿ ಕೆಲಸ ಮಾಡಕತ್ತಿದಾರೆ ಅವ್ರು ಸಚಿವರು. ಮತ್ ನಿಂಗೇನಪ್ಪ, ನೀವು ಸೋತ್ ಸುಣ್ಣ ಹಾಕುತ್ತೀರಿ ನೀವು. ಈಗ ಒಬ್ಬರು ಒಳ್ಳೆ ವ್ಯಕ್ತಿಯನ್ನ, ಒಬ್ಬರು ಯಾರನ್ನಾದ್ರು ಅವ್ರಿಗೆ ರಾಜೀನಾಮೆ ಕೊಡಿ ನೀವೇ ಯಾರು ಹೇಳಕ್ಕೆ ರಾಜೀನಾಮೆ ಕೊಡಕ್ಕೆ? ಅವ್ರು ತಪ್ಪು ಮಾಡಿದ್ರೆ ಕೊಡ್ತಾರೆ, ನೀವೇನ್ ಹೇಳೋದು? ಅದಕ್ಕೆ ನಾವು ಇದು ಒಂದು ನಿಮಗೆ ಸ್ಟ್ರಿಕ್ ಆಗಿ ವಾರ್ನ್ ಮಾಡ್ತಾ ಇದೀವಿ. ಯಾರೋ ಕುತ್ಕೊಟ್ನು ಏನೇನೋ ಹೇಳ್ತೀರಂತಂದ್ರ ಯಾರಾದ್ರೂ ನೀವ್ ಯಾರೋ ಒಬ್ರು ನಿಮ್ದು ಅವಕಾಶ ಗೊತ್ತಾಗೈತಾನೆ. ನೀವೆಲ್ಲ ಸೋಲಕತ್ತದು, ನೀವೆಲ್ಲ ನಿಮ್ದೆಲ್ಲ ಏನೇನಿದೆ ಅಂತ ನೀವು ಮಾಡಂತ ಕೆಲಸಗಳು ಸರಿ ಇಲ್ಲ.
ನೀವೇನು ಸರ್ಕಾರ ನಿಮ್ಮ ಬಿಜೆಪಿ ಹೋಪ್ಲೆಸ್ ಸರ್ಕಾರ ಇದ್ದಾಗ ನೀವೇನ್ ಮಾಡಿದ್ರಿ? ನಿಮ್ಮ ಬಿಜೆಪಿ ಹೋಪ್ಲೆಸ್ ಕೆಲಸ ಇದ್ದಾಗ ಏನ್ ಮಾಡಿದ್ರಿ? ಅಕ್ಕಿ ಕಳ್ತನ ಮಾಡಿಸಿದ್ರಿ, ರೌಡಿಗಳು ಸಂಘಟ ಇಟ್ಕೊಂಡು ಫೋಟೋ ತಕೊಂಡಿದ್ರಿ. ನೀವೇನ್ ಮಾಡ್ರಿ ಕೆಲಸ? ಇಷ್ಟೊಂದು ರಾಜೀನಾಮೆ ಕೊಡ್ಬೇಕು, ಅದು ಕೊಡ್ಬೇಕು ಅಂತ ಹೇಳ್ತಿರಲ್ಲ. ಫಸ್ಟ್ ನೀವು ಮಾಡೋದು ಏನೇನಂತ ವರ್ಷಿಸ್ಕೊಳ್ಳಿ. ಫಸ್ಟ್ ನೀವೇನಿದ್ರು ನಿಮ್ಗೆ ಆತ್ಮ ಕೇಳ್ಕೊಳ್ಳಿ. ಪ್ರತಿ ಒಂದಕ್ಕೂ ನಾವು ಬೇಕು, ಮತ್ತೆ ವಿರೋಧ ಮತ ಬಾಜುಕೊತ್ತ ಮತ್ತೆ ವಿರೋಧ ಮಾತಾಡಕ ಇದೇ ನಮ್ ಬಿಜೆಪಿ ದವ್ರ ಕೆಲಸ ನಿಮ್ದು. ಫಸ್ಟ್ ಇವತ್ತ ಇಡೀ ದೇಶದಾಗೆ ಒಬ್ಬ ಒಂದು ದಲಿತ ವ್ಯಕ್ತಿ ಏನಪ್ಪ ಒಂದು ಹಿರಿಯ ನಾಯಕರು, ದೇಶದ ASS ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಅಂತವ್ರ ಬಗ್ಗೆ ನೀವು ಏನು ಗೋಮೂತ್ರ ಹಾಕೊಂಡು ನೀವು ಏನು ಅಲ್ಲಿ ಏನು ಮಾಡಿದ್ರಲ್ಲ, ಇದು ನಾವು ಖಂಡಿಸ್ತೀವಿ. ನಾವೇನಾದ್ರೂ ಚಾಲು ಮಾಡಿದೇವಿ ನಿಮಗ್ ಕೂಡಕ್ನು ಪುರ್ಸತ್ ಕೊಡಲ್ಲ. ನಾವು ಹೇಳ್ತಾ ಇದೀವಿ, ಮುಂಬರುವ ದಿನದಲ್ಲಿ ಇಂಥ ಘಟನೆ ಎಲ್ಲಾದ್ರೂ ಮತ್ತೆ ನಡೆದಿದ್ರೆ ಅವ್ರು ಏನ ಗೋಮೂತ್ರ ತೊಗೊಳಲ್ಲ, ಆ ಮಕ್ಕಳನ್ನ ಕೂಡಲೇ FR ಆಗ್ಬೇಕು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಸಮಿತಿ ಕರೆ ನೀಡಿದ್ದ ಕಲಬುರಗಿ ಬಂದ್ ಪ್ರತಿಭಟನೆಗೆ ಮಾತ್ರ ಸೀಮಿತವಾಯಿತು. ನಗರದಲ್ಲಿ ಅಂಗಡಿ ಮುಂಗಟ್ಟುಗಳು ಹಾಗೂ ವಾಹನ ಸಂಚಾರ ಎಂದಿನಂತೆ ಮುಂದುವರೆದಿದ್ದು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಳಗ್ಗೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ರೈತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಕೇಂದ್ರ ಬಸ್ ನಿಲ್ದಾಣದಿಂದ ಗಂಜ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಸಂಯುಕ್ತ ಹೋರಾಟ ಸಮಿತಿಯ ಸದಸ್ಯರು ಭಾಗವಹಿಸಿ ಸರ್ಕಾರ ಶೀಘ್ರವೇ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾ ಮೆರವಣಿಗೆಯ ವೇಳೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.